ರೆಡಿ ಆಗಿದೆ. 1 ಲಕ್ಷಕ್ಕೆ ಲಗ್ಗೆ ಇಟ್ಟಿರ್ತಕ್ಕಂಥ 2 ತಂಡಗಳು. ಒಂದು ಕಡೆ DPU ಪುಣೆ ಆದ್ರೆ ಇನ್ನೊಂದು ಕಡೆ ಬಾಗಲಕೋಟೆ ಜಿಲ್ಲಾ ಪ್ರೋ ಕಬಡ್ಡಿ ತಾರೆಗಳನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇದೀಗ ತಾನೇ ಬೆಂಗಳೂರು ಬುಲ್ಸದ ಟ್ಯಾಕಲ್ ಸಾಕಷ್ಟು ಟ್ಯಾಕಲ್ ಮಾಡಿರ್ತಕ್ಕಂಥ ಆಟಗಾರ ಇದೇ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ಸತ್ಯಪ್ಪ ಮಟ್ಟಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಬಾಗಲಕೋಟೆ ಪುಣಾದ ಮಧ್ಯ ಫೈನಲ್ ಪಂದ್ಯ. ಕೇವಲ 10 ಮಿನಿಟ್, ಓನ್ಲಿ 10 ಮಿನಿಟ್ಸ್. ಎಲ್ಲರೂ ವೇಟಿಂಗ್ ಫಾರ್ ಇನಾಗ್ರೇಷನ್ ಆಫ್ ಮತ. 1-0 ಪಂದ್ಯ ಆರಂಭಗೊಂಡಿದೆ. ನಮ್ಮ ಬೆಂಗಳೂರು ಬುಲ್ಸದ ಗೋಳಿ, ಬಿಜಾಪುರದ ಹನುಮಂತಗೌಡ ಗಣೇಶ್ ಅವರ 1 ಅಂಕದ ಸಂಪಾದನೆ. ಈ ಪಂದ್ಯಾವಳಿಯನ್ನ ಸುಮಾರು ಇವತ್ತು ಕೌಟ್ಗಿ ಗ್ರಾಮದಲ್ಲಿ 10,000ಕ್ಕೂ ಹೆಚ್ಚು ಗ್ಯಾಲರಿ ಮೇಲೆ ಕುಳಿತುಕೊಂಡು ವೀಕ್ಷಣೆ ಮಾಡ್ತಕ್ಕಂಥ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ನಾನು ವಿನಂತಿ ಹೆಣ್ಮಕ್ಳು ಕಾಣ ಕುಂಡ್ರಿ 2-1 ಪಂದ್ಯ ಆರಂಭಗೊಂಡಿದೆ. ಕುಂಡ್ರಿಪ್ಪ ಆ ಕಡೆ ಸರಿ, ಆ ಕಡೆ ನೋಡ್ತಾರ ಸರಿ ಸ್ವಲ್ಪ. ಹಾ ಕುಂಡ್ರಿ ಅದಕ್ಕೇನಕ್ಕೈತೆ ಫಸ್ಟ್ ಕ್ಲಾಸ್ ಗ್ರೌಂಡ್ ಮಾಡಿ ನಮ್ಗೆ ಗೋಚರ. ಕುಂಡ್ರಿಪ್ಪ ಮತ್ತೇನ ಕುಂಬಾಳದ ಯುವಕವ ಇಲ್ಲೇ ಪಕ್ಕ ಗಣೇಶ್ ಬಿಜಾಪುರ್, ಗಣೇಶ್ ಹನುಮಂತಗೌಡ ಎಷ್ಟು ಕಬಡ್ಡಿ ಒಳಗೆ ಆಡ್ಯಾರ. ಇಷ್ಟೊತ್ತನ 1 ಲೆಕ್ಕ, ಫೈನಲ್ ಮ್ಯಾಲ ಇನ್ನೊಂದು ಲೆಕ್ಕ. ಶಿಕಲ್ಗಾರ್ ಮೂರು 2 ಪಂದ್ಯ ಸಾಗುತ್ತಾ ಇದೆ. DPU ಪುಣೆ ಪರವಾಗಿ 1 ಅಂಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾಲಾಡು ಬೇಡ ಮ್ಯಾಗಿನು. ಉತ್ತರ ಕರ್ನಾಟಕದ ಯುವ ಪ್ರತಿಭೆ ಬೆಂಗಳೂರು ಬುಲ್ಸದ ನೀವು ನಮಗೆ ಕಡಿಮೆ ಇಲ್ಲ, ನಾವು ನಿಮಗೆ ಕಡಿಮೆ ಇಲ್ಲ. ಹಾಗಾದ್ರೆ 1 ಲಕ್ಷ ರೂಪಾಯಿ ಯಾರಿಗೆ? ಸಮಸ್ಯೆ ಬರ್ರಿ, ಸುಮ್ಮನೆ ನಡು ನಡ್ರಿ, ಸುಮ್ಮ ಬೇಡ್ರಿ. ಶ್ರೀ ಪರಮಾನ ಪ್ರಸಾದ್ ಹಚ್ಚಿದ್ಮೇಲೆ ಅವಾಗ ಚಲೋ ರೀ. ಮ್ಯಾಗಿನ ತೆಳಗಿನಿಲ್ಲ, ಅಲ್ಲಿ ಮ್ಯಾಲಿನ ಹೊಂಟವ್ರಲ್ಲ ದೇವ್ರ ಮುಂದೆ ಹಚ್ಚಾಕ್ತಾರೆ, ಮ್ಯಾಲಿನ ಹೊಂಟವ್ರಲ್ಲ. ಈಗ ಶ್ರೀ ಪರಮಾನ ಪ್ರಸಾದ್ ಚಾಲು ಮಾಡಿ ಇವು ಸಿಗಲ್ಲ ನೀಗ ಒಟ್ಟ. ವೀಕ್ಷಕ ಬಂಧು ಬಳಗಕ್ಕೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ಬರ್ತಾ ಇದೆ. ಈ ಪಂದ್ಯ ಮುಗಿದ ತಕ್ಷಣ ನಮ್ಮ ಈ ಗ್ರಾಮದ PKPS ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಡಿಯಪ್ಪನ ಗೌಡಜಿ ಅವರು ತಮ್ಮನ್ನೆಲ್ಲ ಗೋವಾಕ್ಕೂರು ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದಾರ. ಯಾರ ಮಾತ ಕೇಳಿ ನೀ ಗೋವಾಕ್ಕೆ ಹೋಗಿದ್ದೆ ಅಂದುಕೊಂಡಂಗಾಗೇ ಇಲ್ಲ, ಅಂದುಕೊಂಡಂಗಾಗೇ ಇಲ್ಲ. ಕಾವು ಕಾವು ಕರಿತೈತಿ ಗೋವಾ. ಕವಟಿಗೆ
ಹುಡುಗನ ಕಾವೋ ಕಾವೋ ಕರಿತೈತಿ ಗೋವಾ. ಓಕೆ, 6-3 ಪಂದ್ಯ ಆರಂಭಗೊಂಡಿದೆ. ಕಲಾಟದಲ್ಲಿ 6-4 ಪಂದ್ಯ, 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಫೈನಲ್ ಪಂದ್ಯದಲ್ಲಿ ಡಿಪಿಯು ಪುಣೆ ತಂಡ. ಸಾಧನೆ ಮಾಡಲೇಬೇಕಾಗಿದೆ. ನೀರಿನಲ್ಲಿ ಸ್ನಾನ ಮಾಡಿದರೆ ಬಟ್ಟೆ ಬದಲಾಯಿಸಬಹುದು, ಬೆವರಿನಲ್ಲಿ ಸ್ನಾನ ಮಾಡಿದರೆ ಇತಿಹಾಸವನ್ನು ಸೃಷ್ಟಿಸಬಹುದು ಎಂಬಂತೆ ಪಂದ್ಯವನ್ನ ಇದೀಗ ಫೈನಲ್ ಪಂದ್ಯ ಆರಂಭಗೊಂಡಿದೆ. ಕ್ಯಾಶ್ ಆಗ್ತಾ ಇದೆ. ದಾಳಿಯಲ್ಲಿ ಗಣೇಶ ಅಂಕ ತರಬೇಕು, ಇಲ್ಲ ಅಂಕದ ಆಚೆ ಹೋಗು ಎಂಬ ಕರೆ ಬರ್ತಾ ಇದೆ. ಸತ್ಯಪ್ಪ ಮೊಟ್ಟೆ ಅವರು ನಮ್ಮ ಪಕ್ಕದ ಹಳ್ಳಿಯವರು, ಕುಂಬಾರಳ ಗ್ರಾಮದವರು. ಗಣೇಶ್ ಅವರು ನಮ್ಮ ಬಿಜಾಪುರ ಜಿಲ್ಲಾ ಅಂತ ಗಣೇಶ್ ಅವರು ಸತ್ಯಪ್ಪಟ ಪ್ರೋ ಕಬಡ್ಡಿ ಅವರು ರೀ, ಪ್ರೋ ಕಬಡ್ಡಿಯಾಗ ಆಡ್ತಾರವರು. ಇವರು ನಮ್ಮ ಕೋಟಿಗ್ರಾಮ ಬಂದರು. ಎಲ್ಲರಿಗೂ ಅವ್ರಿಗೆ ಸ್ವಾಗತ ಕೊಡ್ರಿ. ಒಳ್ಳೆಯ ಆಟಗಾರರು. 6-6 ಸಮಬಲದೊಂದಿಗೆ ಪಂದ್ಯ, ಫೈನಲ್ ಪಂದ್ಯ. ತಾಳಿ ಭಾಗದಲ್ಲಿ ಬಬ್ಲು ಸತತವಾಗಿ 3 ದಿನಗಳ ಕಾಲ ನಿರಂತರವಾಗಿ ನಮ್ಮ ಆಗುತ್ತಾ ಇದೆ. ಪಾಯಿಂಟ್ ಕರ್ನಾಟಕ 8-8 ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕೌಟಿಗೆ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೂ ಹಾಗೂ ಎಲ್ಲ ಸಂಘಟಕರಿಗೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಪರವಾಗಿ ತಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀವಿ. ನಾಳೆ ಬಂದಿರೋ ಫಂಕ್ಷನ್ ನಾವು ಊಚಿಕಡೆ ನೀನು ಎಲ್ರಿ ಅದು ನಡೀತದೆ. 8-8 ಪಂದ್ಯ ಆರಂಭಗೊಂಡಿದೆ. ಒಂದು ಕಡೆ ಮಹಾರಾಷ್ಟ್ರ ಆದ್ರೆ ಇನ್ನೊಂದು ಕಡೆ ನಮ್ಮ ಕರ್ನಾಟಕ ರಾಜ್ಯ. 2 ರಾಜ್ಯಗಳ ನಡುವೆ 1 ಲಕ್ಷ ರೂಪಾಯಿಗಾಗಿ ಬಡದಾಟ. ಮತ್ತೆ ದಾಳಿಯಲ್ಲಿ ಗಣೇಶ
ಎಂಟರೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಾಗಲಕೋಟೆ ಬುಲ್ಸ್ ವೇಗದ ದಾಳಿ ಜೋರಾದ ಚಪ್ಪಾಳೆ ಮೂಲಕ ಗಣೇಶ್ ಅವರು ಗಮನಿಸಬೇಕು. ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಯಾಕಂದ್ರೆ ಮುಂಜಾನೆ ಹೇಳಿರ್ತಿಲ್ಲ, ಇವಾಗ ನೆನಪಾಗೈತಿ, ದಯವಿಟ್ಟು ಕ್ಷಮೆ ಇರಲಿ. ದಾಳಿಯಲ್ಲಿ ಮತ್ತೆ ಅಂಕ ಪಡೆದುಕೊಂಡು ತಮ್ಮ ಅಂಗನಕ್ಕೆ ಗಣೇಶ ಆರಂಭ ಆಗ್ತಾ ಇದೆ. 10-8 ಬಾಗಲಕೋಟೆ ಡಿಸ್ಟ್ರಿಕ್ಟ್ ಪರವಾಗಿ ಕಾಲಿ ಬಿಡಿಸಿ ಬಿಡ್ದಂಗೆ ಕಾಣ್ತಾ 10-8 ಪಂದ್ಯ ಸಾಗುತ್ತಾ ಇದೆ. ಮತ್ತೆ ದಾಳಿಯಲ್ಲಿ ಗಣೇಶ ಸೂಪರ್ ಟೆಬಲ್ ಆಗಿದೆ. ದಾಳಿ ವಿಭಾಗದಲ್ಲಿ ಯಾರು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದು ಬಿಡಬೇಕು. ಇದು ಸಿದ್ದು ನ್ಯಾಮಗೌಡ ಅಕಾಡೆಮಿ ಒಳಗ ತಯಾರಾದಂತ ಟೀಮ್ ಇದು. ದಯವಿಟ್ಟು ಮ್ಯಾಟ್ ಯಾರು ತೆಗಿಯಕ್ ಹೋಗ್ಬೇಡ್ರಿ. ಅವರು ಇದು 10 ಪಂದ್ಯ. ಈ ಫೈನಲ್ ಪಂದ್ಯದ ತೀರ್ಪುಗಾರರಾಗಿ MH ನ್ಯಾಮಗೌಡ ಸರ್, ಆನಂದ್ ಜಕಾತಿ ಸರ್, ಮುಖ್ಯ ತೀರ್ಪುಗಾರರಾಗಿ ತೇರ್ದಾಳ್ ಸರ್, ಕೊನೆಯ 5 ನಿಮಿಷ ಮಾತ್ರ. ಇನ್ನು 5 ನಿಮಿಷದಲ್ಲಿ ಪಂದ್ಯಾವಳಿ ಮುಗಿಯುತ್ತದೆ. ಮುಗಿದ ತಕ್ಷಣ ಕೊಲ್ಲಾಪುರದಿಂದ ಆಗಮಿಸಿದ ನಮ್ಮ ಶಿಕಲಾರ ಬಂಧುಗಳಿಂದ ರಂಗುರಂಗಿನ ಮತ್ತು ಸುಮಾರು 1 ಲಕ್ಷದ ಮತ್ತು ಇಲ್ಲಿ ಬ್ಯಾಡ್ ತೆಗಿ. ನಮ್ಮ ಯುವಕ ಮಂಡಲದವ್ರ ರೆಡಿ ಇರಿಪ್ಪ, ಬ್ಯಾಡ್ ತೆಗಿರಿ. ಇಲ್ರಿ, ಇವ್ರು ತೆಗಿತಾರಂತ್ರಿ, ದಯವಿಟ್ಟು. ಅದ ನಾವ್ ಹೇಳ್ಬೇಕಲ್ರಿ ಹಂಗ. ಹಲೋ, ಯುವಕ ಮಂಡಲ ತೆಗಿತಾರ ಅವರು, ಕಮಿಟಿ ಬರ್ಬೇಕ್ರಿ ಸ್ವಲ್ಪ. ಎರಡು ಹೊಡೆದು ಅವ್ರ ಕಡೆ ಹಂಗ್ರಿ ಕ್ಲಾಸ್ ತೆಗಿತಾರ್ರಿ. ಇವತ್ತು ರಾತ್ರಿ 10:30ಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಕೂಡ ತಾವೆಲ್ಲ ವೀಕ್ಷಕ ಬಂಧು ಬಳಗ ಕೌಟಿಗ ಗ್ರಾಮದ ಎಲ್ಲ ವೀಕ್ಷಕರು ನೋಡಿ ಆನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಪ್ರಕಾಶ್